ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಮೀನರಾಶಿಯ ಬಂಧು ಮಿತ್ರರಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ನಿಮ್ಮ ರಾಶಿಯಲ್ಲೇ ಶನಿಗ್ರಹ ಇದೆ ಮತ್ತು 12ನೇ ಸ್ಥಾನದಲ್ಲಿ ರಾಹುಗ್ರಹ ಇದೆ. ಅಂದರೆ ನಿಮಗೆ 7.5 ಪ್ರಾರಂಭ ಆಗಿಬಿಟ್ಟಿದೆ. ಈಗಾಗಲೇ 2.5 ವರ್ಷ ಆಯಿತು. ಈಗ 2.5 ವರ್ಷ ನಿಮ್ಮಲ್ಲಿರ್ತದೆ, 2.5 ವರ್ಷ ಮುಂದೆ ಒಂದು ಮೇಷರಾಶಿಯಲ್ಲಿರ್ತದೆ. ಒಟ್ಟಾರೆ 7.5 7.5 ವರ್ಷ. ಆದರೆ ಶನಿಗ್ರಹ ಸ್ವಲ್ಪ ವಕ್ರಿಯಾಗಿ ಮತ್ತು 12ನೇ ಸ್ಥಾನವನ್ನೇ ನೋಡುತ್ತಿರೋದ್ರಿಂದ ನಿಮಗೆ ವಿಶೇಷವಾದಂಥ ಖರ್ಚು ವೆಚ್ಚಗಳು ಕಂಡು ಬರ್ತವೆ. ಯಾವುದೋ ಅಂತ ಗೊತ್ತಾಗೋದಿಲ್ಲ. ಯಾವುದಾದ್ರು ಅನಾರೋಗ್ಯ ದೃಷ್ಟಿಯಿಂದ ಆಗ್ಬೋದು, ಅಥವಾ ಯಾವುದೋ ಮನೆ ಹೊಲ ಖರೀದಿ ಸಾಲ ಪತ್ರ ಇಂಥ ಎಲ್ಲ ವಿಚಾರಗಳಲ್ಲಿ ಕೂಡ ನಿಮಗೆ ಕೆಲವೊಂದು ನಷ್ಟಗಳು ಕಂಡು ಬರ್ತವೆ. ಇನ್ನು ಚತುರ್ಥ ಸ್ಥಾನ ಅಂದರೆ ಕೇಂದ್ರ ಸ್ಥಾನ, ಮಹಾವಿಷ್ಣುವಿನ ಪಾದಗಳ ಸ್ಥಾನ ಅಂತಾರೆ. ಯಾವುದು? 1 4 7 10 1 4 7 10 ಇವು ಕೇಂದ್ರ ಸ್ಥಾನಗಳಂತಾರೆ. ಈ ಒಂದು 4ನೇ ಸ್ಥಾನ ಅಂದರೆ ಕೇಂದ್ರ ಸ್ಥಾನದಲ್ಲಿ ಗುರುಗ್ರಹವೇ ಇದೆ. ಗುರುಗ್ರಹ ಯಾರೋ? ನಿಮ್ಮ ಮೀನರಾಶಿ ಅಧಿಪತಿ ಗುರುಗ್ರಹನೇ. ಹೀಗಾಗಿ ಚತುರ್ಥ ಸ್ಥಾನದಲ್ಲಿ ಗುರುಗ್ರಹ ಬಂದಿರೋದ್ರಿಂದ, ಕೇಂದ್ರದಲ್ಲಿ ಬಂದಿರೋದ್ರಿಂದ ಚಚ್ಚೌಕ ಅಂದರೆ ನಾನು ಹೇಳ್ತೀನಲ್ಲ, ಮನೆ ವಾಹನ ಸೈಟು ಜಮೀನು ಇನ್ನು ಯಾವುದೇ ಕಾರ್ಯ ಇರಲಿ ಅವೆಲ್ಲ ನಿಮಗೆ ಖರೀದಿ ಯೋಗ ಕೂಡ ಉಂಟಾಗಿದೆ. ಏನು ಚಿಂತೆ ಮಾಡೋದು ಅಗತ್ಯ ಇಲ್ಲ. ದಿನಾಂಕ 18/11 2025 ಅಂದರೆ ಅಕ್ಟೋಬರ್ ತಿಂಗಳು 18ನೇ ತಾರೀಕಿನಂದು ಗುರುಗ್ರಹ ಪಂಚಮ ಸ್ಥಾನಕ್ಕೆ ಬರ್ತಾರೆ, ಉಚ್ಚ ಸ್ಥಾನ ಕರ್ಕರಾಶಿಗೆ. ಅಂಥ ಒಂದು ಗುರುಗ್ರಹದಿಂದ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಚೆನ್ನಾಗಾಗ್ತದೆ. ಆದರೂ ಒಂದು ಮಾತು ಸ್ನೇಹಿತರೆ, ಶನಿ ರಾಹು ಹಾಗೂ ಕೇತು ಗ್ರಹಗಳ ಶಾಂತಿ ಕಾರ್ಯಗಳನ್ನು ಮಾಡಿಕೊಳ್ಳ್ರಿ. ನಿಮಗೆ ಅದ್ಭುತವಾದಂತಹ ಒಂದು ಲಾಭಗಳು ಎಲ್ಲ ಆಗ್ತವೆ. ಆ ಒಂದು ಶನಿ ರಾಹು ಕೇತುಗಳ ಒಂದು ಅನುಗ್ರಹದಿಂದ, ಆಶೀರ್ವಾದದಿಂದ, ನಿಮಗೆ ಗುರುವಿನ ಫಲದಿಂದ ಎಲ್ಲ ರೀತಿಯಿಂದ ಕೂಡ ನೀವು ಅಭಿವೃದ್ಧಿ ಪಥದಲ್ಲಿ ನಡಿಬೋದು ಅಂತ ನಾನು ಗ್ಯಾರಂಟಿ ಹೇಳ್ತೇನೆ. ಬಂಧುಗಳೇ, ಈಗ ಬುಧ ಹಾಗೂ ರವಿಗ್ರಹಗಳು 6ನೇ ಸ್ಥಾನ ಅಂದರೆ 6ನೇ ಸ್ಥಾನದಲ್ಲಿ ರವಿ, ರಾಹು, ಕೇತು ಮತ್ತು ಶನಿ, ಶುಕ್ರ, ಇವೆಲ್ಲ ಗ್ರಹಗಳು ಶುಭಫಲಗಳನ್ನು ನೀಡ್ತಾರೆ, ಮಂಗಳ ಕೂಡ. ಹೀಗಾಗಿ ಈಗ ರವಿ ಮತ್ತು ಬುಧ ಗ್ರಹ ಹಾಗೂ ಕೇತು ಗ್ರಹ 3 6ನೇ ಸ್ಥಾನದಲ್ಲಿರೋದ್ರಿಂದ ನಿಮಗೆ ವಿಶೇಷ ಲಾಭವಿದೆ. ಇನ್ನು ಸಪ್ತಮ ಸ್ಥಾನಕ್ಕೆ ದಿನಾಂಕ 15ರಂದು ಬುಧ ಗ್ರಹ ಹಾಗೂ ದಿನಾಂಕ 16ರಂದು ಸೂರ್ಯಗ್ರಹ ಇಬ್ಬರೂ ಸೇರಿ ಕನ್ಯಾ ರಾಶಿಗೆ ಬರ್ತಾರೆ. ನಿಮಗೆ 7ನೇ ಸ್ಥಾನ ಸಪ್ತಮ ಸ್ಥಾನದಲ್ಲಿ. ಹೀಗಾಗಿ ಸ್ವಲ್ಪ ನಿಮಗೆ ಎಲ್ಲಾದರೂ ವರ್ಗಾವಣೆ ಅಂಥವೆಲ್ಲ ಆಗೋ ಚಾನ್ಸಸ್ ಇರ್ತದೆ. ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಉಳಿದವರಿಂದ ಏನು ಕೆಟ್ಟ ಫಲಗಳೇ ಇರೋದಿಲ್ಲ. ರವಿ ಹಾಗೂ ಒಂದು ಬುಧ ಗ್ರಹ ಒಂದು ರೀತಿ ಅಧಿಕಾರವನ್ನು ಸ್ವಲ್ಪ ಚೇಂಜ್ ಮಾಡ್ತಾರೆ ಅಷ್ಟೇ. 7ನೇ ಸ್ಥಾನಕ್ಕೆ ಬಂದಾಗ ನೋಡ್ತಾರೆ ನಿಮ್ಮ ರಾಶಿನ. ಆಮೇಲೆ ದಿನಾಂಕ 14ರಂದು ಶುಕ್ರ ಗ್ರಹ, ನಿಮ್ಮ ಒಂದು ಉಚ್ಚ ಗ್ರಹ, ಅದು ಮೀನ ರಾಶಿಗೆ ಶುಕ್ರ ಗ್ರಹ ಅತ್ಯಂತ ಉಚ್ಚ ಸ್ಥಾನಾಧಿಪತಿ. ಆ ಒಂದು ಶುಕ್ರ ಗ್ರಹ 6ನೇ ಸ್ಥಾನಕ್ಕೆ ಬರೋದ್ರಿಂದ ನಿಮಗೆ ವಿಶೇಷ ಧನಲಾಭ ನೀಡ್ತಾರೆ. ಇನ್ನು ಮಿತ್ರರೇ, ದಿನಾಂಕ 13ರಂದು ಮಂಗಳ ಗ್ರಹ ಅಷ್ಟಮ ಸ್ಥಾನವಾದಂತಹ ತುಲಾರಾಶಿಗೆ ಬರೋದ್ರಿಂದ ಅಷ್ಟಮ ಕಷ್ಟಮ ಮಂಗಳದಿಂದ ಸ್ವಲ್ಪ ತೊಂದರೆ ಇರ್ತದೆ ನಿಮಗೆ. ಹೀಗಾಗಿ ಸ್ವಲ್ಪ ಮಂಗಳ ಶಾಂತಿ ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹದೇವರ ಒಂದು ಜಪ ಮಾಡಿರಿ ಪ್ರತಿ ಮಂಗಳವಾರ, ನಿಮಗೆ ಶುಭ ಆಗ್ತದೆ. ನಿಮಗೆ ಶುಭವಾಗಲಿ ಬಂಧುಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.